ನಿಮ್ಮ ಮುಖದಲ್ಲಿ ಸಿಕ್ಕಾಪಟ್ಟೆ ಮೊಡವೆಗಳಿದೆಯಾ? ನಿಮ್ಮ ಮುಖ ಫುಲ್ಲು ಆಯ್ಲಿ ಆಗ್ತಿದೆಯಾ? ಯಾವುದೇ ಕ್ರೀಮ್, ಯಾವುದೇ ಫೌಂಡೇಶನ್ ಹಚ್ಚಿದ್ರು ಸ್ಕಿನ್ ಮೇಲೆ ನಿಲ್ತಾ ಇಲ್ವಾ? ಇವತ್ತು ನಾನು ಹೇಳೋ ಟಿಪ್ಸ್‌ನ ಫಾಲೋ ಮಾಡಿ 100% 30 ಡೇಸಲ್ಲಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ. ಬೇಕಾದರೆ ನೀವು ಯಾರಿಗಾದರೂ ಇವತ್ತೇ ನಿಮ್ಮ ಫೇಸ್‌ನ ತೋರಿಸಿ, ಹಿಂಗಿದೆ ನನ್ನ ಫೇಸ್ ಅಂತ ಹೇಳ್ಬಿಟ್ಟು 30 ಡೇಸ್ ಬಿಟ್ಟು ಮತ್ತೆ ಅವರಿಗೆ ನಿಮ್ಮ ಮುಖನ ತೋರಿಸಿ, ಅವರೇ ಹೇಳ್ತಾರೆ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ 1 ಲೋಟ ಉಗುರು ಬೆಚ್ಚಗಿರೋ ನೀರು ಕುಡಿಬೇಕು. ಇಲ್ಲ ತಣ್ಣಗಿರೋ ನೀರಾದರೂ ಆಗುತ್ತೆ. ಈ ನೀರು ಕುಡಿಯೋದ್ರಿಂದ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡಿಯೋದ್ರಿಂದ ಬೇಡವಾಗಿರೋ ಅಂಶ, ನಮ್ಮ ದೇಹದಲ್ಲಿ ಬೇಡವಾಗಿರೋ ಅಂಶ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೊರಗಡೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೆಲವ್ರು ನೀರೇ ಕುಡಿಯಲ್ಲ ಜಾಸ್ತಿ. ನಮ್ಮ ಹೊಟ್ಟೆಯಲ್ಲಿ ಬೇಡವಾಗಿರೋ ಅಂಶ ಎಷ್ಟು ಇರುತ್ತೋ ಅಷ್ಟು ನಮ್ಮ ಮುಖದಲ್ಲಿ ಮೊಡವೆ, ಆಯಿಲಿ ಸ್ಕಿನ್ ಆಗಿರ್ಬೋದು ಅಥವಾ ಅಲರ್ಜಿ ಥರ ಸ್ಕಿನ್ ಮೇಲೆ ಆಗೋದಾಗಿರ್ಬೋದು, ಇದೆಲ್ಲ ಜಾಸ್ತಿ ಆಗುತ್ತೆ. ಆದರೆ ಜಾಸ್ತಿ ನೀವು ನೀರು ಕುಡಿಯೋದ್ರಿಂದ ಮುಖದ ಮೇಲೆ ಕ್ಲಿಯರ್ ಸ್ಕಿನ್ ಆಗುತ್ತೆ, ಪಿಂಪಲ್ಸ್ ಆಗಲ್ಲ. ಹಾಗೆಯೇ ನಿಮಗೆ ಈ ಅಲರ್ಜಿ ಎಲ್ಲ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಜಾಸ್ತಿ ನೀರು ಕುಡೀರಿ. ನಿಮ್ಮ ಬೇಡವಾಗಿರೋ ಅಂಶನ ಕ್ಲೀನಾಗಿ ಹೊರಗಡೆ ಹಾಕಲಿ ನಿಮ್ಮ ದೇಹ. ನಿಮ್ಮ ಸ್ಕಿನ್ನು, ಹೇರು, ಬಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀವು ಐಸ್ ಕ್ಯೂಬ್ನ ಫೇಸಿಗೆ ಅಪ್ಲೈ ಮಾಡಬೇಕು. ಡೈರೆಕ್ಟಾಗಿ ಐಸ್ ಕ್ಯೂಬ್ನ ಅಪ್ಲೈ ಮಾಡಬಾರ್ದು. ನೀವು ಐಸ್ ಕ್ಯೂಬಿಗೆ ಒಂದು ಟಿಶ್ಯೂ ಪೇಪರ್, ಒಂದು ಟಿಶ್ಯೂನ ಇಟ್ಬಿಟ್ಟು ಅದರೊಳಗಡೆ ಐಸ್ ಕ್ಯೂಬ್ನ ಇಟ್ಬಿಟ್ಟು ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ಬ್ರೈಟ್ ಅಂತ ಅನಿಸುತ್ತೆ. ಅಂದರೆ ಕೆಲವರಿಗೆ ಡಲ್ ಸ್ಕಿನ್ ಆಗುತ್ತೆ. ಒಂದು ಫಂಕ್ಷನಿಗೆ ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಹಾಫ್ ಆನ್ ಅವರ್ಗೆ ಡಲ್ ಸ್ಕಿನ್ ಆಗುತ್ತೆ. ಸೊ ನೀವು ಈ ರೀತಿಯಾಗಿ ಐಸ್ ಕ್ಯೂಬ್ನ ಒಂದು ಟಿಶ್ಯೂ ಪೇಪರ್ ಒಳಗಡೆ ಹಾಕಿ ಫೇಸಿಗೆ ಮಸಾಜ್ ಮಾಡೋದ್ರಿಂದ, ಯಾವ ಟೈಮಲ್ಲಾದರೂ ಆಗಿರ್ಬೋದು, ಇದನ್ನು ಪ್ರತಿದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಐಸ್ ಕ್ಯೂಬ್ ಸಿಕ್ಕಾಬಟ್ಟೆ ಕ್ಲಿಯರ್ ಸ್ಕಿನ್ನಿಗಾಗಿರ್ಬೋದು, ಪಿಂಪಲ್ಸ್ ಕಡಿಮೆ ಮಾಡೋದಕ್ಕಾಗಿರಬಹುದು, ಇದಕ್ಕೆಲ್ಲದು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದೆ. ಇದನ್ನು ನೀವು ಟ್ರೈ ಮಾಡಿ. ಪ್ರತಿದಿನ ಇದನ್ನು ಯೂಸ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಅದ್ರ ಜೊತೆಗೆ ಪ್ರತಿದಿನ ನೀವು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬೇವಿನ ಸೊಪ್ಪು, ಕಹಿ ಬೇವು ಅಂತ ಏನಿದೆ ಆ ಬೇವಿನ ಸೊಪ್ಪನ್ನ ನೀವು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೋಸ್ಬಿಟ್ಟು ಪ್ರತಿದಿನ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಫೇಸಿಗೆ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಏನು ಮೊಡವೆಗಳಾಗ್ತಿದೆ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಹೊರಗಡೆ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಮನೆ ಫುಡ್ನ ಜಾಸ್ತಿಯಾಗಿ ತಿನ್ನಬೇಕು, ಜಾಸ್ತಿ ನೀರು ಕುಡಿಬೇಕು, ಹಣ್ಣು ತರಕಾರಿ ಇದನ್ನೆಲ್ಲ ಜಾಸ್ತಿ ತಿಂತಾ ಬರಬೇಕು. ಹಾಗೆ ನಿಮ್ಮ ಬಾಡಿ ಹೀಟ್ ಇದ್ದರೆ ಚಿಕನನ್ನು ಕಂಟ್ರೋಲ್ ಮಾಡಬೇಕು. ಚಿಕನ್ನ ಕಂಟ್ರೋಲ್ ಮಾಡೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ನಿಮ್ಮ ದೇಹ ಹೀಟ್ ಇದ್ದರೂ ಕೂಡ ಪಿಂಪಲ್ಸ್ ಆಗೋದಾಗಿರ್ಬೋದು, ಕೂದುದ್ರದಾಗಿರ್ಬೋದು, ಇದೆಲ್ಲ ಆಗುತ್ತೆ. ನಾನು ಈ ಸಿಂಪಲ್ ಟಿಪ್ಸ್ನ ಹೇಳಿದ್ದೀನಿ. ಸಿಂಪಲ್ ಟಿಪ್ಸ್ನ ಟ್ರೈ ಮಾಡಿ. 100% ನಿಮ್ಮದು ಕ್ಲಿಯರ್ ಸ್ಕಿನ್ನು, ಗ್ಲಾಸ್ ಸ್ಕಿನ್ ನಿಮ್ಮದಾಗುತ್ತೆ. ನಾವು ಸ್ಕಿನ್ ಕೇರ್ ಎಷ್ಟು ಮಾಡ್ತೀವೋ ಅದಕ್ಕಿಂತ ಇಂಪಾರ್ಟೆಂಟಾಗಿ ನಾವು ಒಳಗಡೆ ತೊಗೊಳ್ಳೋ ಫುಡ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ಕಂಟೆಂಟ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.